100 ಅಡಿ ಎತ್ತರದ ತೇರು ಮಗಚಿ 2 ಸಾವು ಸಂಭವಿಸಿರುವಂಥ ಘಟನೆ ನಡೆದಿದೆ. ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದ ಮದ್ದೂರಮ್ಮ ಜಾತ್ರೆ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಇಬ್ಬರು ಗಂಭೀರವಾಗಿದ್ದರೆ ಇಬ್ಬರು ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ಏನಾಯಿತು, ಯಾಕೆ ಬಿದ್ದೋಯ್ತು, ಮೊದಲೇ ತಿಳ್ಕೊಂಡಿರಲಿಲ್ವಾ ಅಂತ ನೋಡೋದಾದರೆ ನೋಡಿ, ನೀವು ವಿಜುವಲಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇದೇ ತೇರು ನೋಡ್ತಾ ಇದ್ದ ಹಾಗೆಯೇ ಸಡನ್ನಾಗಿ ಹೇಗೆ ಬಿದ್ದುಬಿಡುತ್ತೆ ಅಂತ. ತುಂಬ ಹೈಟ್ ಇದೆ ಈ ತೇರು. ನೆನ್ನೆ ಮಳೆ ಬೇರೆ ಇದ್ದಿದ್ದರಿಂದ ಸಾಕಷ್ಟು ಗಾಳಿ ಬೇರೆ ಇತ್ತು. ನೋಡಿ, ಇದು ನಿನ್ನೆ ಆಗಿದ್ದಂಥ ಸಮಸ್ಯೆ. ಪಾಪ ಎಲ್ಲ ಜಾತ್ರಾ ಮಹೋತ್ಸವ ಅಂತ ಖುಷಿಲಿದ್ದರು, ಬಟ್ ಹಿಂಗಾಗತ್ತೆ ಅಂತ ಯಾರೂ ಗೆಸ್ಸು ಮಾಡಿರಲಿಲ್ಲ. ಈ ರೀತಿಯಾಗಿ ಅಚಾನಕ್ಕಾಗಿ ಆದಂಥ ಹಿನ್ನೆಲೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರವಾದಂಥ ಗಾಯ ಆಗಿದೆ. ತುಂಬ ಹೈಟ್ ಇದೆ ಈ ತೇರು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ಬೇರೆ ಮಳೆ ಇತ್ತು. ಬೆಂಗಳೂರು ಸುತ್ತಮುತ್ತ ಆನೇಕಲ್ ಈ ಭಾಗದಲ್ಲೆಲ್ಲ ಮಳೆನೂ ಆಗಿದೆ. ಆಮೇಲೆ ವಿಪರೀತ ಗಾಳಿ ಇತ್ತು. ಆ ಗಾಳಿಗೆ ಅಂತ ಕಾಣುತ್ತೆ ನೋಡ್ತಾ ಇದ್ದ ಹಾಗೆಯೇ ಮಗಚಿ ಬಿದ್ದುಬಿಟ್ಟಿದೆ. ಪಾಪ ಎಲ್ಲರಿಗೂ ಬೇಸರ ಆಗಿದೆ. ಸುಮಾರು ಒಂದೂವರೆ ತಿಂಗಳಿಂದ ತಯಾರಿ ಮಾಡ್ಕೊಂಡಿರ್ತಾರೆ. ಜಾತ್ರಾ ಮಹೋತ್ಸವ ನಡೆಸಬೇಕು, ಮೆರವಣಿಗೆ ಹೋಗಬೇಕು, ತೇರು ಹೋಗಬೇಕು ಅಂತ. ಸೊ ಆ ಖುಷಿಯ ಸಂಭ್ರಮದಲ್ಲಿ ಈ ಥರ ಆಗಿರೋದು ಭಕ್ತರಿಗೂ ಕೂಡ ನೋವಾಗಿದೆ.